ಹೆಚ್ಚಿನ ನಲ್ಮೆಯ ನಾಯಕರಾಗಿರುವಂತಹ ಮಾನ್ಯ ಶ್ರೀ ಮಹೇಶ್ ಚಂಗಾಯಿ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್ ಅವ್ರದ್ದು ಉದ್ಘಾಟನಾ ನುಡಿಗಳು ನಂತರದಲ್ಲಿ. ದಯವಿಟ್ಟು ಪ್ರೀತಿಯ ಅಭಿಮಾನದ ದೊಡ್ಡ ಚಪ್ಪಾಳೆ ಬರಬೇಕು ಬಂಧುಗಳೇ. ಹಸನ್ಮುಖಿ ಸದಾಸುಖಿ ಅಂತ ಹೇಳ್ತಾರೆ. SSK ಪಂಚ ಟ್ರಸ್ಟ್ ಕಮಿಟಿ ಮತ್ತು ದುರ್ಗಾದೇವಿ ದೇವಸ್ಥಾನ ಇದರ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಹಿಂದೂ ಧರ್ಮದ ಮತ್ತು ದೇಶದ ಸಬಲತೆಗಾಗಿ ಹಾಗೂ ದುರ್ಗಾಮಾತೆಯ ಪ್ರೀತ್ಯರ್ಥವಾಗಿ ಶ್ರೀ ದುರ್ಗಾದೇವಿ ಸಹಸ್ರ ಚಂಡಿಕಾ ಯಾಗ ನಿಮಿತ್ತ ಈ ಕಾರ್ಯಕ್ರಮದ ಉಪಸ್ಥಿತರಿದ್ದು ಮತ್ತು ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ನಮ್ಮೆಲ್ಲ ನಾಯಕರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಶ್ರೀ ಗಣೇಶ್ ಶೇಟ್ ಅವರೇ, ಮಾನ್ಯ SSK ಸಮಾಜದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕುಮಾರ್ ಮೇರ್ವಾಡಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ SSK ಪಂಚಾಯತ್ ಸಮಿತಿ ಅಧ್ಯಕ್ಷರಾದ ಸತೀಶ್ ಮೇರ್ವಾಡಿ ಅವರೇ, ಮಾಜಿ ಶಾಸಕರು ನಮ್ಮೆಲ್ಲರ ಹಿರಿಯರಾದಂಥ ಮಾನ್ಯ ಅಶೋಕ್ ಅಕ್ಬೆ ಅವರೇ, ಇನ್ನೊಬ್ಬ ಹಿರಿಯರು SSK ಸಮಾಜದ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ವಿಠಲ್ ಅದ್ವಾ ಅವರೇ, ನಾಗೇಶ್ ಅವರೇ, ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಕಳೆದ ಹಲವಾರು ತಿಂಗಳಿಂದ ಇದಕ್ಕಾಗಿ ಪರಿಶ್ರಮವನ್ನು ಪಟ್ಟಿರ್ತಕ್ಕಂಥ ಗೌರವ ಕಾರ್ಯದರ್ಶಿಯಾದಂಥ ಭಾಸ್ಕರ್ ಜಿತ್ತೂರಿ ಅವರೇ, ನೀಲಕಂಠ ರೆಡ್ಡಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗುರುವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಮಾಧ್ಯಮದ ಮಿತ್ರರೇ, ಎಲ್ಲ ತಾಯಂದಿರೇ, SSK समाज सभी नो बंधुओं ने आरो राम राम। श्री सहस्र चंडिका याग कर्नाटक नो नम योग उत्तर कर्नाटक नो पहली टाइम होदु छे संतोष विषय छे। श्री सहस्र चंडिका याग सभी छे भव्य कल्याण मंत्र ऐ सुंदर मंडप ही छे। अदर जोतेगे ಇವತ್ತು ಬಹಳ ವಿಶೇಷವಾಗಿ ಸಹಸ್ರ ಚಂಡಿಕಾ ಯಾಗವನ್ನ ಆಯೋಜನೆ ಮಾಡೋ ಮುಖಾಂತರ ಭಾಸ್ಕರ್ ಜಿತಿರವರು ಆಗಲೇ ಮಾತಾಡ್ತಾ ಹೇಳಿದರು, 9ನೇ ತಾರೀಕಿಗೆ ಪೂರ್ಣಾವತಿ ಕಾರ್ಯಕ್ರಮ ಆಗಿತ್ತ. ಅಷ್ಟೊತ್ತಿಗೆ ಯಾರು ನಮ್ಮ ದೇಶದ ಮೇಲೆ ಕಣ್ಣು ಹಾಕ್ಯಾರಲ್ಲ, ನಮ್ಮ 28 ಜನ ಭಾರತ ದೇಶದ ಪ್ರಜೆಗಳನ್ನ ಒಂದು ಇವತ್ತು ಮೆರೀತಕ್ಕಂಥವ್ರನ್ನ ನಿರ್ನಾಮ ಮಾಡ್ಬೇಕಂತ ಹೇಳಿ ಕರೆಕ್ಟ್ ಹೊಂಟಿದ್ರು. ಮತ್ತೆ ಯಾಕಂತ ಗೊತ್ತಿಲ್ಲ, ರಾಜಕಾರಣ ಮಾತು ಬೇಡ ಅಂತಂದ್ರೆ ಯಾರು ಹೇಳಿದ್ರು ಗೊತ್ತಿಲ್ಲ. ನೋಡಿ ವಾಪಸ್ ಇದು ಯಾವುದು ರಾಜಕಾರಣ ಇಲ್ಲಿ ಇದ್ದವ್ರು ಎಲ್ಲರೂ ಸಮಸ್ತ ಹಿಂದೂ ಸಮಾಜದವರದೇವೆ. ಸತೀಶ್ ಮೇರಾವಡಿ ಅವರು ಇದಕ್ಕೆ 100% ಒಪ್ಕೊಂತಾರ. ಅವರೇನು ಬೇರೆ ಡಿಫರೆನ್ಸ್ ಒಪಿನಿಯನ್ ಹೇಳೋದಿಲ್ಲ. ಅವ್ರೊಬ್ಬರ ಇದ್ದವರು ಅವ್ರು ನಂಬ್ಕೊಂಡಿರ್ತಾರೆ. ಇಂಥ ವಿಷಯ ಬಂದಾಗ ಇಡೀ ದೇಶ ಬಂದಾಗಿರ್ತೈತೆ. ಇದ್ರೊಳಗೆ ಯಾವುದೋ ಪ್ರಶ್ನೆ ಬೇಡ ನಮಗೆ. ಐನೋ ಇವು ಹೀಗಾಗಿ ಇವತ್ತು ಬಹಳ ವಿಶೇಷವಾಗಿ ಭಾಸ್ಕರ್ ಅವರು ಬಹಳಷ್ಟು ಪ್ರಯತ್ನ ಮಾಡಿ, ಭಾಸ್ಕರ್ ಅವ್ರ ಜೊತೆ ಇಡೀ ಟೀಮ್, ಒಬ್ಬರು ಇಬ್ಬರು 2 ಮಂದಿ ಅನ್ನೋಂಥದ್ದಲ್ಲ, ಎಲ್ಲರೂ ಸೇರಿಸಿ, ಹಿರಿಯರ ಸದ್ಯಕ್ಕೆ ಇಲ್ಲಿ ಸೇರಿಸಿ ಬಹಳಷ್ಟು ಪರಿಶ್ರಮವನ್ನು ಹಾಕಿದ್ದಾರೆ. ಯಾಕಂದ್ರೆ ಈ ರೀತಿಯಾದಂತಹ ಸಹಸ್ರ ಚಂಡಿಕಾ ಯಾಗ ಆಗ್ಬೇಕಂತಂದ್ರೆ ಅಷ್ಟು ಸರಳ ಕೆಲಸ ಅಲ್ಲ. ಇದಕ್ಕೆ ನಮ್ಮ ಆಚಾರ್ಯ ರವೀಂದ್ರಾಚಾರ್ಯ ಅವರು ಇದ್ದಾರೆ, ಅದ್ರ ಜೊತೆ ಗುರುಗಳು ಕೂಡ ಬಂದಿದ್ದಾರೆ. ಬಹಳ ವರ್ಷದಿಂದ ಇದನ್ನ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಹಣಕಾಸಿನ ವ್ಯವಸ್ಥೆ ಇರುತ್ತೆ, ಪೂಜಾ ಕೈಂಕರ್ಯ ಕಾರ್ಯಕ್ರಮ ಇರುತ್ತೆ, ಪೂಜೆ ಗುರುಗಳೆಲ್ಲರೂ ಬರಬೇಕು. ಅವನ್ನೆಲ್ಲ ಸೇರಿಸಿ ಒಟ್ಟಾಗಿ ಬಂದಾದಾಗ ಮಾತ್ರ ಒಂದು ದೊಡ್ಡದಾಗಿರ್ತಕ್ಕಂಥ ಭವ್ಯವಾದ ಕಾರ್ಯಕ್ರಮವನ್ನು ಮಾಡಕ್ ಸಾಧ್ಯ ಇದೆ. ನೋಡ್ರಿ, ಅವ್ರು ಯಾರು ಕೂಡ ಈ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದಾರಲ್ಲ, ಆಯೋಜಕರು ಎಲ್ಲರೂ ಸರಿ ನನ್ನ ಮನೆಗಾಗ್ಲಿ, ನನಗಾಗ್ಲಿ ಅಥವಾ ನಮ್ಮ ಮಂತ್ರಿಯವ್ರಿಗಾಗ್ಲಿ ಅಂತ ಯಾರೂ ಕೇಳ್ಕೊಳ್ಳಿಲ್ಲ. ಇಲ್ಲೆಲ್ಲರೂ ಕೇಳ್ಕೊಂಡಿದ್ದೇನು, ಲೋಕ ಕಲ್ಯಾಣಾರ್ಥ, ಹಿಂದೂ ಧರ್ಮದ ಮತ್ತು ದೇಶದ ಸಬಲತೆಗಾಗಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮೆಚ್ಚಿಕೊಳ್ಳಬೇಕಾದಂತ ಸಂಗತಿ. ಇವತ್ತು ಅನೇಕರು ಏನ್ ಮಾಡ್ತೇವೆ, ನಾವು ಪೂಜೆ ಕುಂತಾಗ ಆಗಲೇ ನಾನು ಬಂದಿದ್ದೆ, ಪೂಜೆ ಗುರುಗಳು ನಿಮ್ ಇಷ್ಟಾರ್ಥಗಳನ್ನ ಕೇಳ್ಕೊಳ್ರಿ, ಸಫಲತೆ ಆಗತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಆಯೋಜಕರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ರೀತಿಯಾದಂತಹ ಯೋಚನೆ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ
ನಿಜವಾಗ್ಲೂ ಕೂಡ ಅವರೆಲ್ಲರಿಗೂ ಕೂಡ ಆಯೋಜಕರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ಈ ರೀತಿಯಾದಂತಹ ಕಾರ್ಯಕ್ರಮ ಅಷ್ಟು ಸರಳ ಅಲ್ಲ ಮಾಡೋದು. ನಾವೆಲ್ಲರೂ ಕೊನೆ ಗಳಿಗೆಯಲ್ಲಿ ಬಂದು ನೋಡ್ಬಿಡ್ತೇವೆ, ಆಯ್ತು ಕೂಡ ಸರಿ ಆಯ್ತು ಪೂಜಾ ಆಯ್ತು ಮುಗಿಸಂತೇವೆ. ಆದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಪರಿಶ್ರಮ ಏನೈತಲ್ಲ, ಬಹಳ ದೊಡ್ಡದಾಗಿರ್ತಕ್ಕಂಥ ಪರಿಶ್ರಮ ಇರ್ತದೆ. ಅದನ್ನ ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಇವತ್ತು ಈ ರೀತಿಯಾದಂತಹ ಯಜ್ಞ ಯಾಗಾದಿಗಳು ನಿರಂತರವಾಗಿ ಭಾರತ ದೇಶದಲ್ಲಿ ಅಂದ್ರೆ ಸನಾತನ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಇವೆಲ್ಲವೂ ಕೂಡ ಪಡ್ಕೊಳ್ತಾವೆ. ನಾವೆಲ್ಲ ಕಡೆ ಕೂಡ ಹೋಮಗಳನ್ನು ಮಾಡಿದಂತ ಸಂದರ್ಭದಲ್ಲಿ, ಯಜ್ಞ ಯಾಗಾದಿಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ದೇವಾನು ದೇವತೆಗಳನ್ನ ಅಲ್ಲಿ ವಿತರಿಸಿ ನಮ್ಮ ದೇಶದ ಸುಭದ್ರತೆ ಬಗ್ಗೆ ಮಾತಾಡುವಂಥದ್ದನ್ನು ಕೂಡ ನಾವು ಮಾಡ್ತೇವೆ. ಆಮೇಲೆ ನೋಡಿ, ಎಲ್ಲಾ ಕಡೆ ಮಾಡಿದಾಗ ದೇಶದ ಬಗ್ಗೆ ಯೋಚನೆ ಇಟ್ಕೊಂಡು ಮಾಡುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಯಾಗ ಹಾಗೂ ಪ್ರತಿಷ್ಠಾಪನೆ ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ದೇಶದ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಎಷ್ಟು ಯಾವ ರೀತಿಯಾಗಿ ಸಮಸ್ಯೆಗಳು ತಲೆದೋರ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಎಲ್ಲಿವರೆಗೆ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಹೋಗುವಂಥದ್ದಾಗೋದಿಲ್ಲೋ ಅಲ್ಲಿ ಮಟ್ಟವಾಗಿ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸುವಂತ ಬಂದೇ ಬರುತ್ತೆ. ಅದು ನನಗೆ ವಿಶ್ವಾಸ ಇದೆ. ಮುಂದಿನ ದಿನಮಾನಗಳಲ್ಲಿ ನಾವು ಸಂಘದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಾಕ್ಯವನ್ನೇ ಇದೆ, ಪರಮೋಯಿ ಭವನ್ನೇ ತುಮೇ ತತ್ವ ರಾಷ್ಟ್ರ ಅಂತೇಳಿ. ನಮ್ದೆಲ್ಲರದು ಇಷ್ಟೇ ಐತಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂಗಳದ್ದು ಇಷ್ಟೇ ಐತಿ, ಭಾರತ ಜಗತ್ತಿಗೆ ಜಗನ್ಮಾತೆಯಾಗಿ ಬೆಳಗ್ಬೇಕನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಂಕಲ್ಪ ಇದೆ. ಆ ನಿಟ್ಟಿನಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕಳೆದ 11 ವರ್ಷದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿಸ್ತಾ ಇದ್ದಾರೆ. ಒಂದು ಸಮಯ ಇತ್ತು, ಭಾರತ ಅಂತಂದ್ರೆ ಯಾರು ಏನೋ ಹಾಮಾಡಿಗರ ದೇಶ ಅನ್ನೋದನ್ನ ಮಾತಾಡುವಂತದನ್ನ ಬೇರೆ ನೋಡ್ತಾ ಇದ್ವಿ. ಆದ್ರೆ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ, ಇವತ್ತು ಜಗತ್ತಿಗೆ ಭಾರತ ಏನು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನಾಗಿದೆ. ಜಗತ್ತು ಇವತ್ತು ಒಪ್ಪಂದದಿ ಭಾರತದ ಮುಂದಿನ ದಿನಮಾನಗಳಲ್ಲಿ ಜಗತ್ತಿಗೆ ಜಗದ್ಗುರಾಗಿ ಮೆರೀತಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ನಡೆದಾಗ ಸಮಾಜ ಒಂದಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಅದರಲ್ಲಿ ಯಾವುದೇ ಆಗ್ಲೇ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾ ಇದ್ರು, ಅಲ್ಲೇ ಸಾಮೂಹಿಕ ವಿವಾಹಕ್ಕೆ ಹೋಗಿದ್ವಿ, ಅಲ್ಲಿ ಹೋದಾಗ ಹೇಳಿದ್ರು ಎಲ್ಲ ಒಂದೇ ಧರ್ಮದ ಜಾತಿ ಬೇರೆ ಬೇರೆ ಇರ್ಬೋದು, ಸಣ್ಣ ಸಣ್ಣ ಜಾತಿಗಳಿಂದ ಬಂದವರು ಇರ್ಬೋದು, ಆದ್ರೆ ನಮ್ದೆಲ್ಲರದು ಧರ್ಮ ಒಂದೇ, ಹಿಂದೂ ಧರ್ಮದ ಅಡಿ ನಾವೆಲ್ಲರೂ ಕೆಲಸ ಮಾಡೋದಕ್ಕೆ ಮೊನ್ನೆ ಘಟನೆಯನ್ನ ಕಾಶ್ಮೀರದ ಘಟನೆ ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಇವತ್ತು ಈ ಸಲ ಆಗಿರ್ತಕ್ಕಂಥ ಅಟ್ಯಾಕ್ ಏನಿತ್ತು, ಇದು ಯಾರ ಮೇಲೆ ಅಟ್ಯಾಕ್ ಆಗಿತ್ತು ಅನ್ನೋದು ನಮ್ಗೆಲ್ಲರಿಗೂ ಸ್ಪಷ್ಟತೆ ಇದೆ. ಯಾರು ಅಲ್ಲಿ ಉಗ್ರವಾದಿಗಳು ಬಂದಿದ್ರು ಅವ್ರು ಯಾರು ನಮ್ಮ ಜಾತಿಗಳಿಲ್ಲ, ನೀ ಲಿಂಗಾಯತ ಇದೆಯೋ, ಸಾವಜಿ ಇದೆಯೋ, ಬ್ರಾಹ್ಮಣ ಇದೆಯೋ, ಕ್ಷತ್ರಿಯ ಇದೆಯೋ ಅಂತ ಕೇಳಕ್ ಹೋಗ್ಲಿಲ್ಲ. ನೀನು ಯಾವ ಧರ್ಮದ ಓದಿ ಅನ್ನೋದನ್ನ ಕೇಳಿದ್ರೆ ನಾವೆಲ್ಲರೂ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಈಗೇನು ಕೊನೆ ದಿವಸ 9ನೇ ದಿವಸಕ್ಕೆ ಕೊನೆಗೇನು ಕಾರ್ಯಕ್ರಮಗಳು ನಡೀತಾವ, ನನಗೆ ಪೂರ್ಣಾವತಿ ಕಾರ್ಯಕ್ರಮ ನಡೀತಕ್ಕಂಥ ಸಂದರ್ಭದಲ್ಲಿ ನನಗೆ ವಿಶ್ವಾಸ ಐತಿ, ಯಾರು ನಮ್ಮ 28 ಜನ ನಮ್ಮ ದೇಶದ ನಾಗರಿಕರನ್ನ ಹತ್ಯೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ, ಇದಕ್ಕೆ ದಿಟ್ಟದಾಗಿರ್ತಕ್ಕಂಥ ಉತ್ತರ 100% ಭಾರತ ಕೊಟ್ಟೇ ಕೊಡ್ತೈತೆ ಅಂತಕ್ಕಂಥ ನಾವೆಲ್ಲರೂ ಕೂಡ ನೆನ್ಪಿಟ್ಕೊಳ್ಳೋದಾಗ್ಲಿ. ಇವತ್ತು ದೇಶಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಈ ರೀತಿ ಯಾಗ ಮಾಡಿದಾಗ ಮಾತ್ರ ಇನ್ನೊಂದಿಷ್ಟು ಹೆಚ್ಚಿನ ಒತ್ತು ಕೊಡುವಂತ ಕೆಲಸ ಆಕೈತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಸರಿ ನಮಸ್ಕಾರ, ಜೈ ಹಿಂದ್.